ಜ್ಞಾನಜ್ಞೇಯಜ್ಞಾತೃವೆಂಬಭಿಧಾನದಿಂ ಬುದ್ಧ್ಯಾದಿಗಳಧಿಷ್ಠಾನದಲ್ಲಿ ನೆಲೆಸಿರ್ತು ಕರೆಸುತ ತತ್ತದಾಹಯದಿ ಭಾನುಮಂಡಲಗ ಪ್ರದರ್ಶಕ ತಾನೆನಿಸಿ ವಶನಾಗುವನು ಶುಕ ಶೌನಕಾದಿ ಮುನೀಂದ್ರ ಹೃದಯಾಕಾಶಗತ ಚಂದ್ರ. ಗ್ರಹೇ ಗ್ರಹೇ ಗೋಪವಧೂ ಕದಂಬ ಸರ್ವೇ ಮಿಲಿತ್ವಾ ಸಮವಾಯ ಯೋಗೆ ಪುಣ್ಯಾನಿ ನಾಮಾನಿ ಪಠಂತಿ ನಿತ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಕರ್ಮ ವಿಮೋಚನ ಸಂಧಿ ಪದ್ಯ 21. ಜ್ಞಾನಜ್ಞೇಯ ದ್ರಾತೃವೆಂಬಿ ಅಭಿಧಾನದಿಂ ಬುದ್ಧ್ಯಾದಿಗಳಧಿ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥದಾಸಾರ್ಯರು ಜ್ಞಾನ ಜ್ಞೇಯ ಜ್ಞಾತ್ರ ಎಂಬ ರೂಪತ್ರಯಗಳಿಂದ ತತ್ತತ್ ನಾಮವಾಚ್ಯನಾಗಿ ಮನಾದಿ ಪಂಚ ಮನೋವೃತ್ತಿಗಳಲ್ಲಿ ವಿದ್ಯಮಾನನಾಗಿರುವ ಆ ಆನಂದ ಜ್ಞಾನಾನಂದ ಪರಿಪೂರ್ಣನ ವಿಷಯ ತಿಳಿಸುತ್ತಾರೆ. ಶ್ರೀಹರಿಗೆ ಜ್ಞಾನ ಜ್ಞೇಯ ಮತ್ತು ಜ್ಞಾತ್ರ ಎಂಬ 3 ಪ್ರಕಾರದ ರೂಪಗಳಿವೆ. ಜ್ಞಾನ ಅಂದರೆ ಸುಸಮೀಚೀನವಾದ ಶಾಸ್ತ್ರೋಕ್ತ ತಿಳುವಳಿಕೆಗೆ ಜ್ಞಾನ ಎನ್ನುವರು. ಪಂಚಭೇದ ತಾರತಮ್ಯ, ಶ್ರೀಹರಿಯ ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ, ಜಗತ್ತಿನ ಸತ್ಯತೆ ಇತ್ಯಾದಿ ಜ್ಞಾನಕ್ಕೆ ವಿಷಯಗಳು ಜ್ಞಾನಾಂತರ್ಗತನಾಗಿ ಶ್ರೀಹರಿಯು ಜ್ಞಾನ ಶಬ್ದ ವಾಚ್ಯನಾಗಿದ್ದಾನೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಅಂತಃಕರಣ ಎಂಬ ಪಂಚಮನೋವೃತ್ತಿಗಳಲ್ಲಿರುವ ಜ್ಞಾನ ನಾಮಕನಾಗಿ ವಿದ್ಯಮಾನನಾಗಿದ್ದಾನೆ. ಜ್ಞೇಯ ಜ್ಞಾತುಂ ಯೋಗ್ಯ ಜ್ಞೇಯ ಎಂಬ ವಿವರಣೆಗನುಗುಣವಾಗಿ ಯಾವುದನ್ನು ಅತ್ಯವಶ್ಯವಾಗಿ ತಿಳಿಯಲೇಬೇಕೋ ಅಂದರೆ ತಿಳಿಯಲ್ಪಡುವುದೋ ಎಂಬುದಕ್ಕೆ ಜ್ಞೇಯ ಎಂದು ಹೆಸರು. ಪರಮಾತ್ಮನು ಪಂಚ ಜ್ಞಾನೇಂದ್ರಿಯಗಳಲ್ಲಿ ತತ್ಪತಿಗಳ ಅಂತರ್ಯಾಮಿಯಾಗಿ ಜ್ಞೇಯ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಜ್ಞಾತೃ ಎಂದರೆ ತಿಳಿಯುವವನು ಎಂದರ್ಥ, ಜ್ಞಾನವಂತ ಎಂದರ್ಥ. ಪಂಚಕರ್ಮೇಂದ್ರಿಯಗಳಲ್ಲಿ ತದಭಿಮಾನಿ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿ ಜ್ಞಾತೃ ಶಬ್ದವಾಚ್ಯನಾಗಿದ್ದಾನೆ. ಜ್ಞಾನ ಜ್ಞೇಯ ಜ್ಞಾತೃ ಎಂಬ ಹೆಸರಿನಿಂದ ಕರೆಯಿಸುತ್ತಾ ಪಂಚ ಮನೋವೃತ್ತಿಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳ ಅಧಿಷ್ಠಾನಗಳಲ್ಲಿದ್ದು ತತ್ಸಂಬಂಧವಾದ ಕ್ರಿಯೆಗಳನ್ನು ಮಾಡಿಸುತ್ತಿರುವನು. ತೇಜೋಮಯನಾದ ಸೂರ್ಯನಿಗೆ ಪ್ರಕಾಶಪ್ರದನಾಗಿದ್ದಾನೆ. ಸೂರ್ಯಾಂತರ್ಗತ ಘೃಣಿ ನಾಮಕ ಶ್ರೀ ಪರಮಾತ್ಮನು ಸೂರ್ಯಕಾಂತಿಯುಕ್ತ ಸೂರ್ಯನ ಕಿರಣಗಳಲ್ಲಿ ವ್ಯಾಪ್ತನಾಗಿದ್ದು ಸೂರ್ಯನ ಮೂಲಕ ಜಗತ್ತಿಗೆ ಬೆಳಕು ಉಷ್ಣವನ್ನು ಕೊಡುತ್ತಾನೆ. ಇದರಿಂದ ಭಾನುಮಂಡಲ ಗಪ ಪ್ರದರ್ಶಕ ಎಂದಿದ್ದಾರೆ. ಜ್ಞಾನಿ ಶ್ರೇಷ್ಠರು ಪರೀಕ್ಷಿತ್ ರಾಜನಿಗೆ ಭಾಗವತಾಮೃತವನ್ನು ಉಣಿಸಿದವರೂ ಆದ ಶ್ರೀ ವೇದವ್ಯಾಸರ ಪುತ್ರ ಶುಕಾಚಾರ್ಯರ ಮತ್ತು ಶೌನಕಾದಿ ಋಷಿ ಶ್ರೇಷ್ಠರ ಹೃದಯವೆಂಬ ಆಕಾಶದಲ್ಲಿ ಚಂದ್ರ ಬಿಂಬನಂತಿದ್ದಾನೆ. ಚಂದ್ರನ ಶೀತಲ ಕಿರಣಗಳು ತಾಪವನ್ನು ಪರಿಹರಿಸುವಂತೆ ಆ ಋಷಿಪುಂಗವರ ಹೃದಯದಾಕಾಶಗತ್ಯ ಬಿಂಬನು ಚಂದ್ರ ಸದೃಶನಾಗಿದ್ದು ತನ್ನ ಕಾರುಣ್ಯವೆಂಬ ತಂಪಾದ ಕಿರಣಗಳಿಂದ ಭಕ್ತರ ಹೃತ್ತಾಪಗಳನ್ನು ಪರಿಹರಿಸುವನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.